ಗುರುಗಳೇ, ಸಂಸಾರದ ರಟ್ಟು ಗುಟ್ಟು ಅನ್ನುವಂಥದ್ದು ಹೊರಗಡೆ ಹೋಗಬಾರ್ದು ಅಂತ ಹೇಳ್ತಾರೆ ಗುರುಗಳೇ. ಅದಕ್ಕೂ ಮೀರಿ ಸಂಸಾರದ ನಿಗೂಢತೆ ಅಂತ ಅಂದರೆ ಯಾವುದು ಗುರುಗಳೇ? ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಇದೊಂಥರ ಆಶ್ಚರ್ಯಕವಾಗಿರ್ತಕ್ಕಂತಹ ಪದ ಅಂತ ಅನ್ಬೋದು. ಸಂಸಾರದ ನಿಗೂಢತೆ. ಈಗಲೇ ಸಾಕಾಗೋಗಿದೆ, ಇನ್ಯಾವುದಪ್ಪ ನಿಗೂಢತೆ ಅಲ್ಲ? ಈಗಲೇ ಅರ್ಥ ಆಗಿಲ್ಲ, ಏನು ಸಂಸಾರನೋ, ಏನು ಮದುವೆನೋ, ಏನು ಜೀವನನೋ ಅನ್ನೋ ಮಟ್ಟಕ್ಕೆ ಹೋಗಿದೆ. ನಿಗೂಢತೆ ಅಂದರೆ ಯಾವುದಿರ್ಬೋದು, ಹೇಗಿರ್ಬೋದು, ಯಾವುದಾಗಿರಬಹುದು ಅಂತಕ್ಕಂಥ ವಿಚಾರ. ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳನ್ನು ಅರ್ಪಣೆಯನ್ನು ಮಾಡಿ, ಮದುವೆ ಅಂತಕ್ಕಂತಹ ಒಂದು ವಿಚಾರ ಅದು ಒಪ್ಪಂದ ಆಗಿದೆ, ಜನ್ಮ ಜನ್ಮಾಂತರದ್ದು ಅಂತ ಕೇಳಿದ್ವಿ. ಹೌದಾ? ಅದು ಒಪ್ಕೋಬೇಕಾ? ಅನುಮಾನನ? ಒಪ್ಕೋಬಹುದು ಗುರುಗಳೇ. ಒಂದು ಹೆಣ್ಣಿಗೆ ಒಂದು ಗಂಡು ಅಂತ ಬ್ರಹ್ಮಗಂಟು ಬರದಾಗಿದೆ, ಸತ್ಯ ಮಾಡಿರ್ತಾನೆ. ಸತ್ಯ, ಹೌದಲ್ಲ? ಅದು ಯಾವುದೇ ಅನುಮಾನ ಇಲ್ಲ. ಅದು ಪ್ರೀತಿಸಾರು ಮಾಡ್ಕೊಳ್ಳಿ, ದೊಡ್ಡವ್ರು ನೋಡಾರು ಮಾಡ್ಕೊಳ್ಳಿ, ಒಟ್ಟಿನಲ್ಲಿ ಆ ಗಂಡಿಗೆ ಆ ಹೆಣ್ಣು ಯಾವುದೋ ರೂಪದಲ್ಲಿ ಇದು ಸ್ವಲ್ಪ ಚೆನ್ನಾಗಿಲ್ಲದೆ ಇರ್ಬೋದು, ಅದು ಚೆನ್ನಾಗಿರ್ಬೋದು, ಅಥವಾ ಎರಡೂ ಚೆನ್ನಾಗಿರ್ಬೋದು. ಸೊ ಈ ರೀತಿಯಲ್ಲಿ ಕೆಲವು ಸಂದರ್ಭದಲ್ಲಿ ಈ ಗಂಡಿಗೆ ಈ ಹೆಣ್ಣ ಎಂಥ ಅನ್ಯಾಯ ಇದು ಅಂತಾರೆ, ಅಯ್ಯೋ ಎಷ್ಟು ಅದ್ಭುತವಾದ ಪೇರು ಅಂತಾರೆ. ಆದರೆ ಯಾವುದರಲ್ಲೂ ಆಶ್ಚರ್ಯವಾಗಿದೆಯೇ ಹೊರತು ಇದು ಸತ್ಯ ಅಂತ ಒಪ್ಕೊಂಡಿಲ್ಲ, ನಾವು ಹೇಳ್ತಿದ್ದೀವಿ ಮಾತ್ರ. ಹೌದಾ ಅಲ್ವಾ? ಹೌದು ಗುರುಗಳೇ. ಈ ಸತ್ಯವನ್ನು ತಿಳಿಯುವುದೇ ನಿಗೂಢ. ಆ ನಿಗೂಢತೆಯಲ್ಲಿ ಒಂದು ತಿಳಿಬೇಕಾದದ್ದು ಮರ್ತೋಗಿದೆ. ಗೊತ್ತಿದೆ, ಈ ಗಂಡಿಗೆ ಹೆಣ್ಣು ಅನ್ನೋದು ಗೊತ್ತಿದೆ, ನಾವು ಮಾಡ್ಕೊಂಡು ಸರಿ ಅಂತ ಅನ್ಕೊಂಡಿದೆ. ಬಲವಂತಕ್ಕೆ ಯಾರೋ ಕಣ್ಣು ಮುಚ್ಚಿ ಯಾರೋ ಮದುವೆ ಮಾಡಲ್ಲ, ಹೌದಲ್ವಾ? ಹಾಗಿದ್ದ ಮೇಲೆ ಯಾಕೆ ಯಾವಾಗ್ಲೂ ನಾನು ಒಪ್ಕೊಂಡು ಮಾಡ್ಕೊಂಡಿದ್ದೀನಿ ಅಂತ ಇಬ್ರು ಏನು ಅನ್ಕೋಬಾರ್ದು? ಯಾಕೆ ಅಲ್ಲ, ಅನ್ಕೋಬೇಕಾ ಬೇಡವಾ? ಅನ್ಕೋಬೇಕು ಗುರುಗಳೇ. ಯಾಕೆ ಅನ್ಕೋತಾ ಇಲ್ಲ? ಕಾರಣ ಏನು? ಸಾಕಾಗಿರುತ್ತಲ್ಲ ಗುರುಗಳೇ. ಈಗ ಮಾಡ್ಕೊಂಡು ಚೆನ್ನಾಗಾದ್ರೆ ಅದೊಂಥರ ಗುರುಗಳೇ, ನಾನು ಮಾಡ್ಕೊಂಡಿದ್ದಕ್ಕೂ ಸಾರ್ಥಕ ಅನ್ನುವಂಥ ಮನೋಭಾವನೆ ಬರುತ್ತೆ. ಅದೇ ಚೆನ್ನಾಗಿಲ್ಲ ಅಂತ ಹೇಳಿದಾಗ ಅದನ್ನ ಯಾಕೆ ಅನ್ಕೋಬೇಕು, ಯಾಕಾದ್ರೂ ಮಾಡ್ಕೊಂಡು ಅನ್ನೋ ಮನಸ್ಥಿತಿನ. ಚೆನ್ನಾಗಿಲ್ಲ ಅನ್ನೋದೇ ಇವತ್ತಿನ ಪ್ರಶ್ನೆ. ಇಬ್ರು ಮನಸ್ಸಲ್ಲೂ ಚೆನ್ನಾಗಿರಬೇಕು ಅಂತಾನೆ ಮದುವೆ ಮಾಡ್ಕೊಳ್ಳೋದು. ಹೌದು. ಮದುವೆ ಆದ್ಮೇಲೆ ಚೆನ್ನಾಗಿರಬೇಕು ಅಂತಾನೆ ಮದುವೆ ಮಾಡ್ಕೊಳ್ಳೋದು. ಹೌದು. ಇಬ್ರು ಚೆನ್ನಾಗಿಲ್ವಲ್ಲ,